Hi everyone, welcome back to Spardha Punita YouTube channel. Okay, in today's session, ನಾವು ಫಸ್ಟ್ ಯಾವುದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಅಂದ್ರೆ ರೀಸೆಂಟ್ಲಿ ಒಂದು ಟಾಪಿಕ್ ಮೇಲೆ ರಿಪೀಟೆಡ್ ಕ್ವಶನ್ಸ್ಗಳು ಬರ್ತಾ ಇದೆ. ಯಾವುದು ಆ ಟಾಪಿಕ್ ಅಂದರೆ ಪ್ರೆಷರ್, ಒತ್ತಡ. ಓಕೆ, ಫಿಸಿಕ್ಸ್ ಅಲ್ಲಿ ಬರೋ ಒಂದು ಭೌತಶಾಸ್ತ್ರದಲ್ಲಿ ಬರೋ ಒಂದು ಪ್ರೆಷರ್ ಅಥವಾ ಒತ್ತಡದ ಬಗ್ಗೆ ಅತಿ ಹೆಚ್ಚು ಕ್ವಶನ್ಸ್ಗಳು ಬರ್ತಾ ಇದಾವೆ. ಓಕೆ, ಆ ಒಂದು ಪ್ರೆಷರ್ ಅಥವಾ ಫಿಸಿಕ್ಸ್ ಅಲ್ಲಿ ಬರ್ತಿರೋ ಒಂದು ಒತ್ತಡವನ್ನ ನಾವು ಈ ದಿವಸ ಟಾಪಿಕ್ ನೋಡ್ತಾ ಹೋಗೋಣ. ಒಂದು ಸ್ಮಾಲ್ ವಿಡಿಯೋ, ಇದರಲ್ಲಿ ನಿಮಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ ಒತ್ತಡ ಅಂದ್ರೆ ಏನು ಅಂತ. ಫಾರ್ ಎಕ್ಸಾಂಪಲ್, ಫಸ್ಟ್ ಒನ್, ಪ್ರೆಷರ್, ಒತ್ತಡ. ಏನಿದು ಒತ್ತಡ? ಪ್ರೆಷರ್ ಅಂದ್ರೆ ಏನು? ಪ್ರೆಷರ್ ಅಂದ್ರೆ ಏನು? ಒತ್ತಡ ಅಂದ್ರೆ ಏನು? ಈ ಪ್ರೆಷರ್ ಅಂದ್ರೆ ಏನಿಲ್ಲ, ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಯಾವುದೇ ಒಂದು ಫೋರ್ಸ್ ಆಕ್ಟ್ ಆಗ್ತಾ ಇದೆ ಪರ್ಟಿಕ್ಯುಲರ್ ಏರಿಯಾದಲ್ಲಿ. ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಯಾವುದೇ ಒಂದು ಫೋರ್ಸ್ ಆಗ್ತಾ ಇರಬೇಕು ಪರ್ಟಿಕ್ಯುಲರ್ ಏರಿಯಾದಲ್ಲಿ. ಓಕೆ, ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಒಂದು ಫೋರ್ಸ್ ಆಗ್ತಾ ಇದ್ರೆ ಅದನ್ನ ಎಂತ ಕರಿತಾ ಹೋಗ್ತೀವಿ ನಾವು? ಪ್ರೆಷರ್ ಅಂತ ಕರಿತಾ ಹೋಗ್ತೀವಿ. ಲಂಬವಾಗಿ ಒಂದು ವಸ್ತುವಿನ ವಿಸ್ತೀರ್ಣದ ಮೇಲೆ ಏನಾಗ್ತಾ ಇರಬೇಕು? ಒಂದು ಫೋರ್ಸ್ ಆಗ್ತಾ ಇರಬೇಕು ಅಥವಾ ಒಂದು ಬಲ ಪ್ರಯೋಗವಾಗ್ತಾ ಇರಬೇಕು. ಲಂಬದ ರೀತಿಯಲ್ಲಿ ಒಂದು ಬಲ ಪ್ರಯೋಗ ಆಗ್ತಾ ಇದ್ರೆ ಆ ಒಂದು ಪರ್ಟಿಕ್ಯುಲರ್ ಏರಿಯಾದ ಮೇಲೆ ಪ್ರಯೋಗ ಆಗ್ತದೆ, ಅದನ್ನ ಪ್ರೆಷರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಪೈಪ್ ಇರುತ್ತೆ. ಈ ಪೈಪ್ ಅಲ್ಲಿ ವಾಟರ್ ಹೋಗ್ತಾ ಇರುತ್ತೆ. ಈ ಪೈಪ್ ಏನ್ ಮಾಡ್ತಾ ಹೋಗುತ್ತೆ? ಈ ವಾಟರ್ ಪೈಪ್ ಅಲ್ಲಿರೋ ವಾಟರ್ ಏನ್ ಮಾಡ್ತಾ ಹೋಗುತ್ತೆ? ಈ ಪೈಪ್ ಮೇಲೆ ಪ್ರೆಷರ್ ಆಗ್ತಾ ಬರುತ್ತೆ, ಪರ್ಪೆಂಡಿಕ್ಯುಲಾರಿಟಿ ಪ್ರೆಷರ್ ಆಗ್ತಾ ಬರುತ್ತೆ. ಓಕೆ, ಈ ಪೈಪ್ ಮೇಲೆ ಪರ್ಪೆಂಡಿಕ್ಯುಲರ್ ಪ್ರೆಷರ್ ಆಗ್ತಾ ಬರುತ್ತೆ. ಈ ಒಂದು ಪರ್ಪೆಂಡಿಕ್ಯುಲರ್ ಪ್ರೆಷರ್ ಅಥವಾ ಈ ಒಂದು ಪರ್ಪೆಂಡಿಕ್ಯುಲರ್ ಫೋರ್ಸ್ ನಾವೆಂತ ಕರಿತೀವಿ? ಪ್ರೆಷರ್ ಅಂತ ಕರಿತಾ ಹೋಗ್ತೀವಿ. ಈ ಪ್ರೆಷರ್ಗೆ ಫಾರ್ಮುಲಾ ಏನ್ ಬರುತ್ತೆ ಅಂದ್ರೆ, ಪ್ರೆಷರ್ ಇಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಓಕೆ, ಕನ್ನಡದಲ್ಲಿ ಹೇಳಬೇಕು, ಒತ್ತಡ ಇಸ್ ಈಕ್ವಲ್ ಟು ಬಲ ಡಿವೈಡೆಡ್ ಬೈ ವಿಸ್ತೀರ್ಣ. ಪ್ರೆಷರ್ನ ಡೆಫಿನೇಷನ್ ಬರುತ್ತೆ, ಅದು ಫಾರ್ಮುಲಾ ಆಗ್ತಾ ಬರುತ್ತೆ. ಓಕೆ, ಪ್ರೆಷರ್ನ ಫಾರ್ಮುಲಾ ಏನಂದ್ರೆ ಒತ್ತಡ ಇಸ್ ಈಕ್ವಲ್ ಟು ಬಲ ಡಿವೈಡೆಡ್ ಬೈ ವಿಸ್ತೀರ್ಣ. ಬಲ ಡಿವೈಡೆಡ್ ಬೈ ವಿಸ್ತೀರ್ಣ ಆಗ್ತಾ ಬರುತ್ತೆ. ಇದು ಪ್ರೆಷರ್. ಸಿಂಪಲ್. ಪ್ರೆಷರ್ ಅಂದ್ರೆ ಏನು ಮೀನಿಂಗ್ ಅಂದ್ರೆ, ಒಂದು ಪರ್ಟಿಕ್ಯುಲರ್ ಏರಿಯಾ ಅಥವಾ ಒಂದು ಪರ್ಟಿಕ್ಯುಲರ್ ವಿಸ್ತೀರ್ಣದ ಮೇಲೆ ಒಂದು ಪರ್ಪೆಂಡಿಕ್ಯುಲರ್ ಲೋಡ್ ಅಪ್ಲೈ ಆಗ್ತಾ ಇದ್ರೆ ಅಥವಾ ಒಂದು ಪರ್ಪೆಂಡಿಕ್ಯುಲರ್ ರೀತಿಯಾಗಿ ಒಂದು ಲೋಡ್ ಬೀಳ್ತಾ ಇದ್ರೆ ಆ ಪರ್ಟಿಕ್ಯುಲರ್ ಏರಿಯಾದ ಮೇಲೆ ಏನಾಗ್ತದೆ? ಪ್ರೆಷರ್ ಬಿಲ್ಡ್ ಆಗ್ತಿದೆ ಅಂತ ಅರ್ಥ. ಓಕೆ, ಕ್ಲಿಯರ್? ಪ್ರೆಷರ್ ಡೆಫಿನೇಷನ್ ಗೊತ್ತಾಯ್ತಲ್ಲ, ಒತ್ತಡ ಅಂತ ಕರಿತೀವಿ. ಹಾಗಾದ್ರೆ ಇದರ ಒಂದು SI ಯೂನಿಟ್ ಯಾವುದಾಗಿರುತ್ತೆ? ಇದರ ಒಂದು SI ಯೂನಿಟ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಯೂನಿಟ್ ಇಸ್ ಈಕ್ವಲ್ ಟು ಪ್ಯಾಸ್ಕಲ್ ಆಗಿರುತ್ತೆ. ಪ್ಯಾಸ್ಕಲ್ ಅಥವಾ ಪ್ಯಾಸ್ಕಲ್, ಇದು SI ಯೂನಿಟ್ ಆಗಿರುತ್ತೆ. ಪ್ಯಾಸ್ಕಲ್ ಯಾವ ರೀತಿ ಬಂತು ಅಂದ್ರೆ, ಬಲದ ಒಂದು ಯೂನಿಟ್ ಏನಾಗಿರುತ್ತೆ ಅಥವಾ ಫೋರ್ಸ್ ನ ಯೂನಿಟ್ ಏನಾಗಿರುತ್ತೆ? ನ್ಯೂಟನ್ ಆಗಿರುತ್ತೆ. ಓಕೆ, ವಿಸ್ತೀರ್ಣದ ಯೂನಿಟ್ ಏನಾಗಿರುತ್ತೆ? ಮೀಟರ್ ಸ್ಕ್ವೇರ್ ಆಗಿರುತ್ತೆ. ಓಕೆ, ನ್ಯೂಟನ್ ಬೈ ಮೀಟರ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಪ್ಯಾಸ್ಕಲ್ ಆಗಿರುತ್ತೆ. ಪ್ಯಾಸ್ಕಲ್, ನ್ಯೂಟನ್ ಬೈ ಮೀಟರ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಪ್ಯಾಸ್ಕಲ್ ಆಗಿರುತ್ತೆ. ಇದು ಪ್ರೆಷರ್ ನ ಒಂದು ಡೆಫಿನೇಷನ್. ಓಕೆ, ಎಕ್ಸಾಮ್ ಅಲ್ಲಿ ನಮಗೆ ಯಾವ ರೀತಿ ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ ಈ ಪ್ರೆಷರ್ ಕಾನ್ಸೆಪ್ಟ್ ಮೇಲೆ? ಎಕ್ಸಾಮ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ? ಫಸ್ಟ್ ಒನ್ ಹೇಳಬೇಕು ಅಂದ್ರೆ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಕೇಳ್ತಾ ಹೋಗ್ತೀವಿ. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂದ್ರೆ ಏನಿಲ್ಲ, ಈ ಭೂಮಿ ಇದೆ, ಈ ಭೂಮಿ ಸುತ್ತ ಏನಿದೆ? ಒಂದು ಅಟ್ಮಾಸ್ಫಿಯರ್ ಇದೆ. ಓಕೆ, ಈ ಅಟ್ಮಾಸ್ಫಿಯರ್ ಏನಿದೆ? ಏರ್ ಪಾರ್ಟಿಕಲ್ಸ್ ಇದೆ. ಹಾಗಾದ್ರೆ ನಮ್ಮ ಭೂಮಿಯ ಸುತ್ತ ಎಷ್ಟು ಅಟ್ಮಾಸ್ಫಿಯರಿಕ್ ಲೇಯರ್ ಇದಾವೆ? ಓಕೆ, ಫಸ್ಟ್ ಲೇಯರ್ ಟ್ರೋಪೋಸ್ಫಿಯರ್ ಅಂತ ಕರಿತೀವಿ. ಟ್ರೋಪೋಸ್ಫಿಯರ್ ಅಥವಾ ಪರಿವರ್ತನಾ ಮಂಡಲ. ಸೆಕೆಂಡ್ ಲೇಯರ್ ಸ್ಟ್ರಾಟೋಸ್ಫಿಯರ್, ಸಮೋಷ್ಣ ಮಂಡಲ. ಓಕೆ, ಸಮೋಷ್ಣ ಮಂಡಲ. ನೆಕ್ಸ್ಟ್ ಥರ್ಡ್ ಲೇಯರ್ मीसोस्फियर
ಸ್ಪಿಯರ್ ಅಥವಾ ಮಧ್ಯಮಂಡಲ. ಫೋರ್ತ್ ಲೇಯರು ಥರ್ಮೋಸ್ಪಿಯರ್ ಅಥವಾ ಉಷ್ಣಮಂಡಲ. ಲಾಸ್ಟ್ನೇ ವಲಯ ಒಂದು ಬಾಹ್ಯ ಮಂಡಲ ಅಥವಾ ಎಕ್ಸೋಸ್ಪಿಯರ್ ಇರುತ್ತೆ. ಈ ತರದ ಒಂದು ಅಟ್ಮಾಸ್ಫಿಯರ್ನ 4-5 ಲೇಯರ್ಗಳಿರ್ತವೆ. ಈ ಅಟ್ಮಾಸ್ಫಿಯರ್ ಅಲ್ಲಿ ಈ ಒಂದು ಏರ್ ಇರುತ್ತಲ್ಲ, ಈ ಏರ್ ಪಾರ್ಟಿಕಲ್ಸ್ ಏನ್ ಮಾಡ್ತಾ ಇರುತ್ತೆ, ಈ ಒಂದು ಭೂಮಿಯ ಅರ್ಥನ ಗುರುತ್ವಾಕರ್ಷಣ ಬಲಕ್ಕೆ ಏನಾಗುತ್ತೆ, ಅಟ್ರಾಕ್ಷನ್ ಆಗಿರುತ್ತೆ. ಈ ಅರ್ಥನ ಗುರುತ್ವಾಕರ್ಷಣ ಬಲಕ್ಕೆ ಅಟ್ರಾಕ್ಷನ್ ಆಗಿ ಏನಾಗ್ತಾ ಇರುತ್ತೆ, ಈ ಏರ್ ಪಾರ್ಟಿಕಲ್ಸ್ ನೆಲ್ಲ ಏನ್ ಮಾಡ್ತಾ ಇರುತ್ತೆ, ತನ್ನ ಕಡೆ ಆಕರ್ಷಣೆ ಮಾಡ್ತಾ ಇರುತ್ತೆ, ಅಂದ್ರೆ ಅಟ್ರಾಕ್ಷನ್ ಮಾಡ್ತಿರುತ್ತೆ. ಸೆಂಟರ್ ಆಫ್ ದ ಅರ್ಥ್ಗೆ ಏನಾಗ್ತಿರುತ್ತೆ, ಎಲ್ಲಾ ಒಂದು ಪಾರ್ಟಿಕಲ್ಸ್ ಏನ್ ಮಾಡುತ್ತೆ, ಅರ್ಥ ಅಟ್ರಾಕ್ಷನ್ ಮಾಡುತ್ತೆ. ಅದು ಗ್ರಾವಿಟಿ ಅಂತ ಕರಿತಾ ಹೋಗ್ತದೆ. ಈ ಗ್ರಾವಿಟಿಯಿಂದ ಏನಾಗ್ತಾ ಹೋಗುತ್ತೆ, ಈ ಅರ್ಥ ಈ ಒಂದು ಗಾಳಿಯ ಪಾರ್ಟಿಕಲ್ಸ್ ನೆಲ್ಲ ಏನ್ ಮಾಡುತ್ತೆ, ಅಟ್ರಾಕ್ಷನ್ ಮಾಡ್ತಾ ಇದೆ. ಈ ಗಾಳಿಯ ಪಾರ್ಟಿಕಲ್ಸ್ ನ ಅಟ್ರಾಕ್ಷನ್ ಮಾಡ್ತಾ ಇರ್ಬೇಕಾದ್ರೆ ಇದು ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಭೂಮಿಯ ಮೇಲೆ ಏನಾಗುತ್ತೆ, ತನ್ನ ಒಂದು ಪ್ರೆಷರ್ ನ ಆಗ್ತಾ ಬರುತ್ತೆ. ಆ ಪ್ರೆಷರ್ ಎಲ್ಲಿ ಇರುತ್ತೆ, ಪರ್ಟಿಕ್ಯುಲರ್ ಏರಿಯಾದ ಮೇಲೆ ಬೀಳುತ್ತೆ. ಈ ಒಂದು ಪ್ರೆಷರ್ ನ ಏನಾಗುತ್ತೆ, ಈ ಎಲ್ಲಾ ಗಾಳಿಯ ಅಣುಗಳು ಹಾಕೋ ಪ್ರೆಷರ್ ನ ಏನಂತ ಕರಿತಾ ಹೋಗ್ತೀವಿ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಕರಿತಾ ಹೋಗ್ತೀವಿ, ಅಥವಾ ವಾಯುಮಂಡಲ ಒತ್ತಡ ಅಥವಾ ವಾಯುಮಂಡಲ ಒತ್ತಡ, ವಾಯು ಒತ್ತಡ ಅಥವಾ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಓಕೆ, ಈ ಭೂಮಿಯ ಮೇಲೆ ಇರುವ ಗಾಳಿಯ ಅಣುಗಳು ಭೂಮಿಯ ಮೇಲೆ ಬೀರುವ ಒಂದು ಪ್ರೆಷರ್ ಅಥವಾ ಒಂದು ಬಲವನ್ನ ನಾವೇನಂತ ಕರಿತಾ ಹೋಗ್ತೀವಿ, ಪ್ರೆಷರ್ ಅಂತ ಕರಿತೀವಿ. ಅದನ್ನ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಕರಿತಾ ಹೋಗ್ತೀವಿ. ಈ ಅಟ್ಮಾಸ್ಫಿಯರಿಕ್ ಪ್ರೆಷರ್ ನ ಅಳಿಯೋದಕ್ಕೆ ಯಾವ್ದನ್ನ ಬಳಸ್ತಾ ಹೋಗ್ತಾರೆ ಅಂದ್ರೆ ಬಾರೋಮೀಟರ್ ನ ಬಳಸ್ತಾ ಹೋಗ್ತಾರೆ. ಬಾರೋಮೀಟರ್. ಓಕೆ, ಈ ಬಾರೋಮೀಟರ್ ನ ಬಳಸ್ಬಿಟ್ಟು ಏನ್ ಮಾಡ್ತಾರೆ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ನ ಅಳಿತಾ ಬರ್ತಾರೆ. ಹಾಗಾದ್ರೆ ಈ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಎಷ್ಟಿರುತ್ತೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 1 ಬಾರ್ ಇರುತ್ತೆ, ಅಥವಾ 1003120 ಪ್ಯಾಸ್ಕಲ್ ಇರುತ್ತೆ. ಎರಡು ಕೂಡ ಒಂದೇ, 1 ಬಾರ್ ಅಥವಾ 1003120 ಪ್ಯಾಸ್ಕಲ್ ಇರುತ್ತೆ. ಓಕೆ, ಇದು ಅರ್ಥ ಆಯ್ತಲ್ಲ. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂದ್ರೆ ಏನ್ ಕಾನ್ಸೆಪ್ಟ್ ಗೊತ್ತಾಯ್ತಲ್ಲ. ಭೂಮಿಯ ಮೇಲ್ಗಡೆ ಇರುವ ಗಾಳಿ ಅಣುಗಳು ಭೂಮಿಯ ಮೇಲೆ ಬೀಳುವ ಒಂದು ಬಲವನ್ನ ನಾವೆಂತ ಕರಿತೀವಿ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಕರಿತೀವಿ. ಈ ಅಟ್ಮಾಸ್ಫಿಯರಿಕ್ ಪ್ರೆಷರ್ ನ ಅಳಿಯೋದಕ್ಕೆ ಯಾವ್ದನ್ನ ಬಾರೋಮೀಟರ್ ನ ಬಳಸ್ತಾ ಹೋಗ್ತಾರೆ. ಈ ಬಾರೋಮೀಟರ್ ಏನ್ ಬಳಸ್ತಾ ಹೋಗ್ತಾರೆ, ಮರ್ಕ್ಯೂರಿಯನ್ನ ಬಳಸ್ತಾ ಹೋಗ್ತಾರೆ. ಏನ್ ಮರ್ಕ್ಯೂರಿಯನ್ನೇ ಬಳಸ್ತಾ ಹೋಗ್ತಾರೆ ಅಂದ್ರೆ ಮರ್ಕ್ಯೂರಿ ಒಂದು ಹೈಲಿ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಆಗೋ ಒಂದು ಮೆಟೀರಿಯಲ್ ಆಗಿರುತ್ತೆ. ಅದರಿಂದ ಅದು ನೆಕ್ಸ್ಟ್ ಮರ್ಕ್ಯೂರಿ ಒಳಗಡೆ ಯಾವುದೇ ಒಂದು ಕೋಹೆಸಿವ್ ಪ್ರಾಪರ್ಟಿ ಮತ್ತು ಅಡೆಸಿವ್ ಪ್ರಾಪರ್ಟಿಗಳು, ಕೋಹೆಸಿವ್ ಪ್ರಾಪರ್ಟಿ ಕಡಿಮೆ ಇರುತ್ತೆ, ಅಡೆಸಿವ್ ಪ್ರಾಪರ್ಟಿ ಜಾಸ್ತಿ ಇರುತ್ತೆ, ಅಡೆಸಿವ್ ಪ್ರಾಪರ್ಟಿ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾ ಹೋಗ್ತಾರೆ, ಮರ್ಕ್ಯೂರಿಯನ್ನ ಬಳಸ್ತಾ ಹೋಗ್ತಾರೆ. ಥರ್ಮೋಮೀಟರ್ ಕೂಡ ಏನ್ ಮಾಡ್ತಾ ಹೋಗ್ತಾರೆ, ಮರ್ಕ್ಯೂರಿಗಳನ್ನ ಬಳಸ್ತಾ ಹೋಗ್ತಾರೆ. ಏನ್ಗೆ ಥರ್ಮೋಮೀಟರ್ ಕೂಡ ಇದು ಒಂದು ಎಕ್ಸ್ಪ್ಯಾನ್ಷನ್, ಚಿಕ್ಕ ಟೆಂಪರೇಚರ್ ವೇರಿಯೇಷನ್ ಆದ್ರೂ ಎಕ್ಸ್ಪ್ಯಾನ್ಷನ್ ಆಗ್ತಿರುತ್ತೆ. ಅದಕ್ಕೋಸ್ಕರ ಥರ್ಮೋಮೀಟರ್ ಅನ್ನು ಮರ್ಕ್ಯೂರಿನ ಬಳಸ್ತಾ ಹೋಗ್ತಾರೆ. ಮರ್ಕ್ಯೂರಿಯ ಒಂದು ಸಿಂಬಲ್ ಏನಾದ್ರೆ Hg ಅಂತ ಕರಿತಾ ಹೋಗ್ತೀವಿ. ಮರ್ಕ್ಯೂರಿಯ ಸಿಂಬಲ್ Hg. ಓಕೆ, ಅಟ್ಮಾಸ್ಫಿಯರ್ ಪ್ರೆಷರ್ ಅಂತ ಅರ್ಥ ಆಯ್ತಲ್ಲ. ಈಗ ನೆಕ್ಸ್ಟ್ ಓಕೆ, ಈಗ ಈ ಪ್ರೆಷರ್ ಕಾನ್ಸೆಪ್ಟ್ ಮೇಲೆ ಒತ್ತಡದ ಮೇಲೆ 2 ಲಾಗಳಿದೆ. ಒಂದು ಪ್ಯಾಸ್ಕಲ್ ಲಾ, ಇನ್ನೊಂದು ಬರ್ನೌಲಿಸ್ ಲಾ, ಬರ್ನೌಲಿಸ್ ನಿಯಮ. ಇಂಗ್ಲಿಷಲ್ಲಿ ಕೂಡ ಪ್ಯಾಸ್ಕಲ್ ಲಾ ಮತ್ತೆ ಬರ್ನೌಲಿಸ್ ನಿಯಮ. ಎರಡು ಲಾಗಳು ಯಾವ್ದ್ರ ಬಗ್ಗೆ ಹೇಳ್ತಾ ಹೋಗ್ತದೆ ಅಂದ್ರೆ ಪ್ರೆಷರ್ ಬಗ್ಗೆನೇ ಹೇಳ್ತಾ ಹೋಗ್ತದೆ. ಈ 2 ಲಾಗಳು ಏನ್ರ ಬಗ್ಗೆ ಹೇಳ್ತಾ ಹೋಗ್ತದೆ, ಪ್ರೆಷರ್ ಬಗ್ಗೆನೇ ಹೇಳ್ತಾ ಹೋಗ್ತದೆ. ಪ್ಯಾಸ್ಕಲ್ಸ್ ಲಾ ಏನ್ ಡಿಫೈನ್ ಮಾಡುತ್ತೆ, ಬರ್ನೌಲಿಸ್ ಲಾ ಏನ್ ಡಿಫೈನ್ ಮಾಡುತ್ತೆ ಅಂದ್ರೆ ಪ್ಯಾಸ್ಕಲ್ಸ್ ಲಾ ಒಂದು ಕನ್ಫೈನ್ಡ್ ಫ್ಲೂಯಿಡ್, ಅದ ಒಂದು ಫ್ಲೂಯಿಡ್ ಅನ್ನ ಕನ್ಸಿಡರ್ ಮಾಡಿದಾಗ, ಒಂದು ಫ್ಲೂಯಿಡ್ ಮೇಲೆ ಪ್ರೆಷರ್ ಅಪ್ಲೈ ಆದಾಗ ಅಥವಾ ಒಂದು ಫೋರ್ಸ್ ಅಪ್ಲೈ ಆದಾಗ ಎಲ್ಲಾ ಕಡೆ ಈಕ್ವಲಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಆ ಒಂದು ಪ್ರೆಷರ್. ಎಲ್ಲಾ ಕಡೆ ಈಕ್ವಲಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಆ ಪ್ರೆಷರ್. ಅದರ ಔಟ್ಪುಟ್ ಅನ್ನ ನಾವೇನ್ ಮಾಡ್ತಾ ಹೋಗ್ತೀವಿ, ಕೆಲವೊಂದು ಅಪ್ಲಿಕೇಶನ್ಗೆ ಬಳಸ್ಕೊಂತ ಹೋಗ್ತೀವಿ. ಅದರ ಔಟ್ಪುಟ್ ಅನ್ನ ಕೆಲವೊಂದು ಅಪ್ಲಿಕೇಶನ್ಗೆ ಬಳಸ್ಕೊಂತ ಹೋಗ್ತೀವಿ. ಆ ಅಪ್ಲಿಕೇಶನ್ಸ್ ಯಾವ್ಯಾವ ಅಂದ್ರೆ, ಫಸ್ಟ್ ಒನ್ ಹೈಡ್ರಾಲಿಕ್ ಜಾಕ್.
ಕಾರ್ಗಳನ್ನ ಲಿಫ್ಟ್ ಮಾಡೋದಕ್ಕೆ, ಲಾರಿಗಳನ್ನ ಲಿಫ್ಟ್ ಮಾಡೋದಕ್ಕೆ ಬಳಸ್ತೀವಲ್ಲ ಹೈಡ್ರಾಲಿಕ್ ಜಾಕ್, ಅದಾಗಿರ್ಬೋದು. ಸೆಕೆಂಡ್ ಒನ್ ನ್ಯೂಮ್ಯಾಟಿಕ್ಸ್ ಅಂದ್ರೆ ಗಾಳಿಯ ಮುಖಾಂತರವಾಗಿ ವರ್ಕ್ ಆಗೋ ಕೆಲವೊಂದು ಸಲಕರಣೆಗಳಿರುತ್ತೆ. ಫಾರ್ ಎಕ್ಸಾಂಪಲ್ BMTC ಡೋರ್ ಆಗಿರ್ಬೋದು. BMTC ಡೋರ್ಗಳು ಏನಾಗುತ್ತವೆ, ಸೌಂಡ್ ಬರ್ತವೆ, ತುಸ್ ಅಂತ ಸೌಂಡ್ ಬಂದ್ಬಿಟ್ಟು ಕ್ಲೋಸ್ ಆಗ್ತವೆ. ಅದು ಏನ್ ಆಗ್ತದೆ ಅಂದ್ರೆ ಗಾಳಿ ನ್ಯೂಮ್ಯಾಟಿಕ್ ಇಂದ ವರ್ಕ್ ಆಗುತ್ತೆ. ಓಕೆ, JCBಗಳಾಗಿರ್ಬೋದು, ಹೈಡ್ರಾಲಿಕ್ಸ್ಗಳು ಕೂಡ ಇದು ಏನಿಂದ ನೀರು ಅಥವಾ ಆಯಿಲ್ ಮುಖಾಂತರ ವರ್ಕ್ ಆಗ್ತವೆ. ಓಕೆ, ಈ ಎಲ್ಲವೂ ಕೂಡ ಪ್ಯಾಸ್ಕಲ್ಸ್ ಲಾ ಮೇಲೆ ಏನ್ ಮಾಡ್ತವೆ, ವರ್ಕ್ ಆಗ್ತಾ ಬರ್ತವೆ. ಇದು ತುಂಬಾ ಇಂಪಾರ್ಟೆಂಟ್. ಹೈಡ್ರಾಲಿಕ್ ಜಾಕ್ ಆಗಿರ್ಬೋದು, ನ್ಯೂಮ್ಯಾಟಿಕ್ಗಳಾಗಿರ್ಬೋದು, ಅಥವಾ ಹೈಡ್ರಾಲಿಕ್ JCB ಅರ್ತ್ ಮೂವರ್ಸ್ಗಳಾಗಿರ್ಬೋದು, ಎಲ್ಲದೂ ಕೂಡ ಯಾವ್ದ್ರಿಂದ ವರ್ಕ್ ಆಗ್ತವೆ, ಈ ಒಂದು ಪ್ಯಾಸ್ಕಲ್ಸ್ ಲಾ ಇಂದ ವರ್ಕ್ ಆಗ್ತವೆ. ಈ ಪ್ಯಾಸ್ಕಲ್ಸ್ ಲಾ ಏನ್ ಹೇಳುತ್ತೆ ಅಂದ್ರೆ ಒಂದು ಫ್ಲೂಯಿಡ್ ಮೇಲೆ ಅಥವಾ ಒಂದು ಲಿಕ್ವಿಡ್ ಮೇಲೆ, ಒಂದು ಫ್ಲೂಯಿಡ್ ಅಲ್ಲಿ ಅಂದ್ರೆ ಏರ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಇವೆರಡರಲ್ಲಿ ಒಂದು ಪ್ರೆಷರ್ ಅಪ್ಲೈ ಆದಾಗ ಅದು ಈಕ್ವಲಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಎಲ್ಲಾ ಡೈರೆಕ್ಷನ್. ಆ ಒಂದು ಈಕ್ವಲಿ ಡಿಸ್ಟ್ರಿಬ್ಯೂಷನ್ ಆದಂತ ಡೈರೆಕ್ಷನ್ ಅಲ್ಲಿ ಪ್ರೆಷರ್ ನ ಏನ್ ಮಾಡ್ತಾ ಹೋಗ್ತೀವಿ, ನಾವು ಅಪ್ಲಿಕೇಶನ್ ಆಗಿ ಬಳಸ್ಕೊಂತ ಹೋಗ್ತೀವಿ. ಆ ಅಪ್ಲಿಕೇಶನ್ ಹೈಡ್ರಾಲಿಕ್ ಜಾಕ್ ಮತ್ತೆ ನ್ಯೂಮ್ಯಾಟಿಕ್ಸ್ ಮತ್ತೆ ಹೈಡ್ರಾಲಿಕ್ ಅರ್ತ್ ಮೂವರ್ಸ್ ಗಳಲ್ಲಿ ಬಳಸ್ತಾ ಹೋಗ್ತೀವಿ. ಅಬ್ಸರ್ವ್ ಮಾಡಿರ್ಬೋದು, ಜಾಕ್ ಅಲ್ಲಿ ನಾವು ತುಂಬಾ ಸ್ಮೂತ್ ಆಗಿ ಏನ್ ಮಾಡ್ತಾ ಹೋಗ್ತೀವಿ, ಆ ಒಂದು ಜಾಕನ್ನ ತಿರುಗಿಸ್ತಾ ಹೋಗ್ತೀವಿ. ಬಟ್ ಆ ಜಾಕ್ ಏನ್ ಮಾಡುತ್ತೆ, 200 ಟನ್ 100 ಟನ್ ಇರೋ ಒಂದು ಲಾರಿ ಮತ್ತೆ ಕಾರ್ಗಳನ್ನ ಮೇಲೆತ್ತಾ ಬರುತ್ತೆ. ಹಾಗಾದ್ರೆ ನೀವು ಅರ್ಥ ಮಾಡ್ಕೊಂಡಿರೋದೇನಂದ್ರೆ, ನಾವು ಕಡಿಮೆ ಪ್ರೆಷರ್ ಹಾಕಿದ್ರು ಎಲ್ಲಾ ಕಡೆ ಏನಾಗುತ್ತೆ, ಈಕ್ವಲಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಅದರ ಔಟ್ಪುಟ್ ನ ನಾವೇನ್ ಮಾಡ್ತಾ ಹೋಗ್ತೀವಿ, ಅಪ್ಲಿಕೇಶನ್ ಆಗಿ ಬಳಸ್ತಾ ಹೋಗ್ತೀವಿ. ಇದು ಪ್ಯಾಸ್ಕಲ್ಸ್ ಲಾ. ಓಕೆ, ಪ್ಯಾಸ್ಕಲ್ಸ್ ಅನ್ನೋ ಒಬ್ಬ ವಿಜ್ಞಾನಿ ಇದನ್ನ ಹೇಳ್ತಾನೆ. ಅದಕ್ಕೋಸ್ಕರ ಆ ಪ್ಯಾಸ್ಕಲ್ಸ್ ಲಾ ಕೊಡುಗೆಗೋಸ್ಕರ ಏನ್ ಮಾಡ್ತಾರೆ, ಈ ಒಂದು ಪ್ರೆಷರ್ ನ SI ಯೂನಿಟ್ ಏನಾಗಿರುತ್ತೆ, ಪ್ಯಾಸ್ಕಲ್ ಆಗಿರುತ್ತೆ. SI ಯೂನಿಟ್ ಏನಾಗಿರುತ್ತೆ, ಪ್ಯಾಸ್ಕಲ್ ಆಗಿರುತ್ತೆ. ಓಕೆ, ಸೆಕೆಂಡ್ ಬರ್ನೌಲ್ಲಿಸ್ ಥಿಯರಮ್ ಅಥವಾ ಬರ್ನೌಲ್ಲಿಸ್ ಪ್ರಿನ್ಸಿಪಲ್. ಈ ಬರ್ನೌಲ್ಲಿಸ್ ಪ್ರಿನ್ಸಿಪಲ್ ಏನ್ ಹೇಳುತ್ತೆ ಅಂದ್ರೆ, ವೆಂಚುರಿ ಮೀಟರ್ಗಳಲ್ಲಿ ಬಳಸ್ತಾ ಹೋಗ್ತಾರೆ. ಜಾಸ್ತಿ ವೆಂಚುರಿ ಮೀಟರ್ಗಳಲ್ಲಿ ಈ ಒಂದು ಬರ್ನೌಲ್ಲಿಸ್ ಪ್ರಿನ್ಸಿಪಲ್ ನ ಬಳಸ್ತಾ ಹೋಗ್ತಾರೆ. ಏನ್ ಬರ್ನೌಲ್ಲಿಸ್ ಪ್ರಿನ್ಸಿಪಲ್ ಏನ್ ಹೇಳುತ್ತೆ ಅಂದ್ರೆ, ಯಾವುದೇ ಒಂದು ಫ್ಲೂಯಿಡ್ ನ, ಲಿಕ್ವಿಡ್ ಆಗಿರ್ಬೋದು ಅಥವಾ ಯಾವುದೇ ಒಂದು ದ್ರವ್ಯವನ್ನ, ಅದರಲ್ಲಿ ಲಿಕ್ವಿಡ್ ಆಗಿರ್ಬೋದು ಅಥವಾ ಗ್ಯಾಸ್ ಆಗಿರ್ಬೋದು, ಈ ದ್ರವ್ಯಗಳಲ್ಲಿ ಅದರ ಒಂದು ವೆಲಾಸಿಟಿ ಅಥವಾ ವೇಗ ಹೆಚ್ಚಾದಂತೆ ಏನಾಗ್ತಾ ಬರುತ್ತೆ, ಆ ಒಂದು ಲಿಕ್ವಿಡ್ ಅಥವಾ ಅದೊಂದು ಗ್ಯಾಸ್ ನ ಪ್ರೆಷರ್ ಏನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಪ್ರೆಷರ್ ಏನಾಗ್ತಾ ಬರುತ್ತೆ ಅಥವಾ ಒತ್ತಡ ಕಡಿಮೆ ಆಗ್ತಾ ಬರುತ್ತೆ. ಇದನ್ನ ಬರ್ನೌಲ್ಲಿಸ್ ಡಿಫೈನ್ ಮಾಡ್ತಾ ಬರುತ್ತೆ. ವೆಲಾಸಿಟಿ ಇನ್ಕ್ರೀಸ್ ಆದಂತೆ, ಗಾಳಿಯ ವೇಗ ಇನ್ಕ್ರೀಸ್ ಆದ್ರೆ ಗಾಳಿಯ ಒತ್ತಡ ಕಡಿಮೆ ಆಗುತ್ತೆ. ಗಾಳಿಯ ವೇಗ ಡಿಕ್ರೀಸ್ ಆದ್ರೆ ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಈ ಒಂದು ಪ್ರಿನ್ಸಿಪಲ್ ಯಾವುದು, ಬರ್ನೌಲ್ಲಿಸ್ ಪ್ರಿನ್ಸಿಪಲ್. ಹಾಗಾದ್ರೆ ಈ ಪ್ರಿನ್ಸಿಪಲ್ ನ ಎಲ್ಲೆಲ್ಲಿ ಬಳಸ್ತಾ ಹೋಗ್ತಾರೆ ಅಂದ್ರೆ, ಈ ಪ್ರಿನ್ಸಿಪಲ್ ಅನ್ನ ತುಂಬಾ ಇಂಪಾರ್ಟೆಂಟ್ ವಿಮಾನಗಳಲ್ಲಿ ಬಳಸ್ತಾ ಹೋಗ್ತಾರೆ. ವಿಮಾನಗಳಲ್ಲಿ, ಏರೋಪ್ಲೇನ್ಸ್ ಗಳಲ್ಲಿ ಬಳಸ್ತಾ ಹೋಗ್ತಾರೆ. ಫ್ಲೈಟ್ಸ್ ಅಂಡ್ ಏರೋಪ್ಲೇನ್ಸ್ ಗಳಲ್ಲಿ ಬಳಸ್ತಾ ಹೋಗ್ತಾರೆ ಈ ಒಂದು ಪ್ರಿನ್ಸಿಪಲ್ ಅನ್ನ. ಯಾವ ರೀತಿ ಪ್ರಿನ್ಸಿಪಲ್ ಅಂದ್ರೆ, ಈ ಫ್ಲೈಟ್ಸ್ ಈ ತರ ಇರುತ್ತೆ, ಫ್ಲೈಟ್ ಈ ರೀತಿ ಇರ್ತವೆ. ಇದರಲ್ಲಿ ವಿಂಗ್ಸ್ ಇರುತ್ತೆ ನೋಡಿ, ಈ ರೀತಿ ವಿಂಗ್ಸ್ ಇರ್ತವೆ. ಈ ವಿಂಗ್ಸ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂದ್ರೆ, ಈ ರೀತಿ ಇರುತ್ತೆ ಸ್ಟ್ರಕ್ಚರ್. ಓಕೆ, ಮೇಲ್ಗಡೆ ಏನಾಗುತ್ತೆ, ಏರ್ ಬಂದಿದ್ದು ಈ ರೀತಿ ಪಾಸ್ ಆಗುತ್ತೆ. ಈ ರೀತಿ ಪಾಸ್ ಆದಾಗ ಏನಾಗುತ್ತೆ, ಏರು ಇಲ್ಲಿ ಹೈ ಪ್ರೆಷರ್ ಏರ್ ಕ್ರಿಯೇಟ್ ಆಗುತ್ತೆ. ಹೈ ಪ್ರೆಷರ್ ಏರ್ ಕ್ರಿಯೇಟ್ ಆಗುತ್ತೆ. ಈ ಹೈ ಪ್ರೆಷರ್ ಅಂದ್ರೆ ಅತಿ ಹೆಚ್ಚು ಒತ್ತಡ ಇರುವ ಒಂದು ಏರು ಕ್ರಿಯೇಟ್ ಆಗುತ್ತೆ. ಅತಿ ಹೆಚ್ಚು ಒತ್ತಡ ಇರುವ ಏರ್ ಕ್ರಿಯೇಟ್ ಆದ್ರೆ ಏನಾಗುತ್ತೆ, ಇಲ್ಲಿ ವೆಲಾಸಿಟಿ ಜಾಸ್ತಿ, ವೆಲಾಸಿಟಿ ಏನಾಗಿದೆ ಇಲ್ಲಿ, ಸಾರಿ ವೆಯ್ಟ್, ಓಕೆ, ಈಗ ಏರ್ ಬರ್ತಾ ಇದೆ ಇಲ್ಲಿಂದ. ಏರ್ ಬಂದಾಗ ಏನಾಗುತ್ತೆ, ಇಲ್ಲಿ ಹೈ ವೆಲಾಸಿಟಿ ಏರು ಫ್ಲೋ ಆಗುತ್ತೆ. ಹೈ ವೆಲಾಸಿಟಿ ಏರು ಫ್ಲೋ ಆಗೋ ತರ ಏನ್ ಮಾಡ್ತಾರೆ, ಡಿಸೈನ್ ಮಾಡಿರ್ತಾರೆ. ವೆಲಾಸಿಟಿ ಹೈ ಆದ್ರೆ ಏನಾಗುತ್ತೆ, ಪ್ರೆಷರ್ ಲೋ ಆಗುತ್ತೆ. ಕೆಳಗಡೆ ಹೋದಂತ ಏನಾಗುತ್ತೆ, ವೆಲಾಸಿಟಿ ಕಡಿಮೆ ಆಗುತ್ತೆ. ಪ್ರೆಷರ್ ಏನಾಗುತ್ತೆ, ಹೆಚ್ಚಾಗುತ್ತೆ. ಓಕೆ, ವೆಲಾಸಿಟಿ ಕಡಿಮೆ, ಪ್ರೆಷರ್ ಹೆಚ್ಚಾಗುತ್ತೆ. ಈಗ ಏನಾಗುತ್ತೆ, ಇದ್ರೊಳಗಡೆ ಏನಾಗುತ್ತೆ, ವೆಲಾಸಿಟಿ ಇನ್ಕ್ರೀಸ್ ಆಗಿ ಪ್ರೆಷರ್ ಕಡಿಮೆ ಆಗ್ತಾ ಬರುತ್ತೆ. ವೆಲಾಸಿಟಿ ಡಿಕ್ರೀಸ್ ಆಗಿ ಪ್ರೆಷರ್ ಕಡಿಮೆ ಆಗ್ತಾ ಬರುತ್ತೆ. ಅವಾಗ ವೆಲಾಸಿಟಿ ಡಿಕ್ರೀಸ್ ಆಗಿ ಪ್ರೆಷರ್ ಕಡಿಮೆ ಆದ್ರೆ ಏನಾಗುತ್ತೆ, ಇದು ಮೇಲೆ ಎತ್ತುತ್ತಾ ಬರುತ್ತೆ. ಅದು ಕೆಳಗಡೆ ತೆಲಕ್ಕಾಗೋದಿಲ್ಲ, ಅದು ಮೇಲೆ ಎತ್ತಾ ಬರ್ತದೆ. ಅವಾಗ ಏನಾಗುತ್ತೆ, ಫ್ಲೈಟ್ ಮೂವ್ಮೆಂಟ್ ಆಗ್ತಾ ಬರುತ್ತೆ. ಏರೋಪ್ಲೇನ್ಗಳು ಬಳಸ್ತಾ ಹೋಗ್ತಾರೆ. ಸೆಕೆಂಡ್, ಪಕ್ಷಿಗಳ ಹಾರಾಟ ಮಾಡೋದು ಕೂಡ ಇದೇ ಪ್ರಿನ್ಸಿಪಲ್ ಮೇಲೆ. ಪಕ್ಷಿಗಳು ಅಥವಾ
ಬರ್ಡ್ಸ್ ಹಾರಾಟ ಮಾಡೋದು ಕೂಡ ಇದೇ ಪ್ರಿನ್ಸಿಪಲ್ ಮೇಲೆ. ನೆಕ್ಸ್ಟ್ ಪರ್ಫ್ಯೂಮ್ಸ್ ಹಿಂಗ ಪ್ರೆಸ್ ಮಾಡ್ತಿದ್ದಂಗೆ ಅದರಿಂದ ಏನು ಬರುತ್ತೆ, ಒಂದು ಫಾಗ್ ಬರುತ್ತಲ್ಲ, ಆ ಫಾಗ್ ಕೂಡ ಬರೋದು ಇದೇ ಪ್ರಿನ್ಸಿಪಲ್ ಮೇಲೆ, ಬರ್ನೌಲಿಸ್ ಪ್ರಿನ್ಸಿಪಲ್ ಮೇಲೆ ಪರ್ಫ್ಯೂಮ್ ಕೂಡ ವರ್ಕ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ನಾವು ಸ್ಟ್ರಾ ತೊಗೊಂಡ್ಬಿಟ್ಟು ಜ್ಯೂಸ್ನ ಮೇಲ್ಗಡೆ ಹೇಳ್ಕೊಂತೀವಲ್ಲ, ಸ್ಟ್ರಾ ಇಟ್ಕೊಂಡು ಜ್ಯೂಸ್ ಕುಡಿತೀವಲ್ಲ, ಆ ಜ್ಯೂಸ್ ಕುಡಿಯೋದು ಕೂಡ ಈ ಒಂದು ಯಾವ್ದು ಪ್ರಿನ್ಸಿಪಲ್ ಮೇಲೆ, ಬರ್ನೌಲಿಸ್ ಪ್ರಿನ್ಸಿಪಲ್ ಮೇಲೆ. ನೆಕ್ಸ್ಟು ಆರ್ಟಿಫಿಷಿಯಲ್ ಆಕ್ಸಿಜನ್, ಓಕೆ, ವೆಂಟಿಲೇಟರ್ಗಳನ್ನು ಹಾಕ್ತಾರಲ್ಲ, ಆ ವೆಂಟಿಲೇಟರ್ ಹಾಕೋದು ಕೂಡ ಈ ಒಂದು ಪ್ರಿನ್ಸಿಪಲ್ ಮೇಲೆ. ಈ ರೀತಿ ಬರ್ನೌಲಿಸ್ ಪ್ರಿನ್ಸಿಪಲ್ ಮೇಲೆ ಏನಾಗ್ತದೆ, ಕ್ವಶನ್ಗಳು ಕೇಳ್ತಾ ಹೋಗ್ತಾರೆ. ಅಂದರೆ ಅದರ ಅಪ್ಲಿಕೇಶನ್ಸ್ ಯಾವಾಗಿರ್ತವೆ, ವಿಮಾನ ಹಾರಾಟ ಆಗೋದು, ಮತ್ತು ಪಕ್ಷಿಗಳು ಹಾರುವುದು, ನೆಕ್ಸ್ಟು ಪರ್ಫ್ಯೂಮ್ ಮತ್ತು ಆರ್ಟಿಫಿಷಿಯಲ್ ಆಕ್ಸಿಜನ್, ಇವೆಲ್ಲವುದು ಅದರ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗ್ತಾ ಬರುತ್ತೆ. ಹಾಗಾದರೆ ಕ್ವಶನ್ಸ್ಗಳು ಯಾವ್ಯಾವ ರೀತಿ ಬರ್ತದೆ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಒಂದು ಟ್ರಾಕ್ಟರ್ ಟೈರ್ ಮುಂದೆ ಏನಾಗಿರುತ್ತೆ, ಚಿಕ್ಕದಾಗಿರುತ್ತೆ. ಟ್ರ್ಯಾಕ್ಟರ್ನ ಟೈರ್ ಮುಂದೆ ಚಿಕ್ಕದಾಗಿರುತ್ತೆ, ಹಿಂದೆ ಏನಾಗಿರುತ್ತೆ, ದೊಡ್ಡದಾಗಿರುತ್ತೆ. ಏನ್ ರೀಸನ್ ಇದಕ್ಕೆ? ಒಂದು ಟ್ರ್ಯಾಕ್ಟರ್ನ ಟೈರ್ ಮುಂದ್ಗಡೆ ಏನ್ ಮಾಡಿರ್ತಾರೆ, ಚಿಕ್ಕದಾಗಿ ಮಾಡಿರ್ತಾರೆ, ಹಿಂದ್ಗಡೆ ದೊಡ್ಡದಾಗಿ ಮಾಡಿರ್ತಾರೆ. ಆದ್ರೆ ಇದ್ರ ಏನ್ ರೀಸನ್, ಯಾಕೆ ಈ ರೀತಿ ಡಿಸೈನ್ ಮಾಡಿದ್ದಾರೆ ಅಂದ್ರೆ, ಓಕೆ, ಇದು ಕೂಡ ಸಿಂಪಲ್, ಇದು ಪ್ರೆಷರ್ನ ಪ್ರಿನ್ಸಿಪಲ್ ಮೇಲೆ ಮಾಡಿದ್ದಾರೆ ನೋಡಿ. ಇದನ್ನ ಈ ರೀತಿ ಮಾಡಿರ್ತಾರೆ ಅಂದ್ರೆ ಟ್ರಾಕ್ಟರ್ ಏನಾಗುತ್ತೆ, ಮಡ್ಡಿ ರೋಡ್ಗಳಲ್ಲಿ ಓಡಾಡ್ತಿರುತ್ತೆ. ಟ್ರಾಕ್ಟರ್ ಎಲ್ಲಿ ಓಡಾಡ್ತಿರುತ್ತೆ, ಮಡ್ಡಿ ರೋಡ್ಗಳಲ್ಲಿ ಓಡಾಡ್ತಿರುತ್ತೆ. ಮಡ್ಡಿ ರೋಡ್ ಅಂದ್ರೆ ಆನ್ ರೋಡಲ್ಲಿ ಬರೋದಿಲ್ಲ. ಮಡ್ಡಿ ರೋಡ್ ಆದಾಗ ಏನಾಗುತ್ತೆ, ಅದು ಸಿಗಾಕೊಳ್ಳೋದು ಚಾನ್ಸಸ್ ಜಾಸ್ತಿ ಇರುತ್ತೆ, ಅಲ್ಲೇ ಸ್ಟ್ರಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಬ್ಯಾಕ್ ವೀಲ್ನ ಪ್ರೆಷರ್ನ ಕಡಿಮೆ ಮಾಡಬೇಕು. ಈ ಬ್ಯಾಕ್ ವೀಲ್ನ ಪ್ರೆಷರ್ನ ಕಡಿಮೆ ಮಾಡಬೇಕು. ಬ್ಯಾಕ್ ವೀಲು ಮಣ್ಣಿನ ಮೇಲೆ ಹಾಕುವಂಥ ಪ್ರೆಷರ್ನ ಕಡಿಮೆ ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಪ್ರೆಷರ್ ಇಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಓಕೆ, ಪ್ರೆಷರ್ನ ಕಡಿಮೆ ಮಾಡಬೇಕು ಅಂದ್ರೆ ಏನು ಜಾಸ್ತಿ ಮಾಡಬೇಕು, ಏರಿಯಾನ ಜಾಸ್ತಿ ಮಾಡಬೇಕು. ಅದಕ್ಕೋಸ್ಕರ ಈ ಒಂದು ಟೈರ್ನ ಏರಿಯಾನ ಜಾಸ್ತಿ ಮಾಡ್ತಾರೆ, ಪ್ರೆಷರು ಕಡಿಮೆ, ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಯಾಕಂದ್ರೆ ಪ್ರೆಷರ್ ಇಸ್ ಇಂಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಏರಿಯಾ. ಓಕೆ, ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಫೋರ್ಸ್. ಕ್ಲಿಯರ್? ಈ ತರದ ಕ್ವಶನ್ಸ್ಗಳು ಅಪ್ಲೈಡ್ ಆಗಿ ಕೇಳ್ತಾ ಹೋಗ್ತಾನೆ. ಓಕೆ ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಪ್ರೆಷರ್ ಅನ್ನೋ ಕಾನ್ಸೆಪ್ಟ್ನ ಸಿಂಪಲ್ ಆಗಿ ಹೇಳ್ತಾ ಹೋಗಿದ್ದೀನಿ. ಓಕೆ, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಚಿಕ್ಕದಾಗಿ ಈ ಥರದ ಒಂದು ಕಾನ್ಸೆಪ್ಟ್ಗಳು, ಡಿಫಿಕಲ್ಟಿ ಕಾನ್ಸೆಪ್ಟ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಹೋಗೋಣ.